ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 17 ಆರೋಪಿಗಳಿಗೆ ನೋಟಿಸ್ ಕೊಡಲಾಗಿದೆ. ರಾಜ್ಯ ಹೈಕೋರ್ಟ್ನಿಂದ 17 ಆರೋಪಿಗಳಿಗೆ ನೋಟಿಸ್. ರೇಣುಕಾಸ್ವಾಮಿ ತಾಯಿ ಪಾಟಿ ಸವಾಲಿಗೆ ಅವಕಾಶ ಕೋರಿ ಅರ್ಜಿ ಹಾಕಲಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಜನವರಿಯಲ್ಲೇ 57ನೇ ಸಿಸಿಎಚ್ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಈ ಬಗ್ಗೆ ಪಾಟಿ ಸವಾಲಿಗೆ ಅವಕಾಶ ಕೊಡಬೇಕು ಎನ್ನುವಂತಹ ಮನವಿಯನ್ನಿಟ್ಟಿತ್ತು. ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಿ ಪಾಟಿ ಸವಾಲಿಗೆ ಕೋರಲಾಗಿತ್ತು. ಪ್ರಾಸಿಕ್ಯೂಷನ್ ಮನವಿಯನ್ನ 57ನೇ ಸಿಸಿಎಚ್ ಕೋರ್ಟ್ ತಿರಸ್ಕರಿಸಿತ್ತು. ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ನಂತರ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿಕೊಡಲಾಗಿತ್ತು. ಈಗ ಅದಕ್ಕೆ ಅವಕಾಶ ಸಿಕ್ಕಿದೆ. ಪಾಟಿ ಸವಾಲಿಗೆ ಅವಕಾಶವನ್ನ ಕೊಡಲಾಗಿದೆ. ಜೊತೆಗೆ 17 ಆರೋಪಿಗಳಿಗೆ ನೋಟಿಸ್ ಅನ್ನ ನೀಡಿದೆ ರಾಜ್ಯ ಹೈಕೋರ್ಟ್. ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 17 ಆರೋಪಿಗಳಿಗೆ ನೋಟಿಸ್ ಕೊಡಲಾಗಿದೆ. ರಾಜ್ಯ ಹೈಕೋರ್ಟ್ನಿಂದ 17 ಆರೋಪಿಗಳಿಗೆ ನೋಟಿಸ್. ರೇಣುಕಾಸ್ವಾಮಿ ತಾಯಿ ಪಾಟಿ ಸವಾಲಿಗೆ ಅವಕಾಶ ಕೋರಿ ಅರ್ಜಿ ಹಾಕಲಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಜನವರಿಯಲ್ಲೇ 57ನೇ ಸಿಸಿಎಚ್ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಈ ಬಗ್ಗೆ ಪಾಟಿ ಸವಾಲಿಗೆ ಅವಕಾಶ ಕೊಡಬೇಕು ಎನ್ನುವಂತಹ ಮನವಿಯನ್ನಿಟ್ಟಿತ್ತು. ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಿ ಪಾಟಿ ಸವಾಲಿಗೆ ಕೋರಲಾಗಿತ್ತು. ಪ್ರಾಸಿಕ್ಯೂಷನ್ ಮನವಿಯನ್ನ 57ನೇ ಸಿಸಿಎಚ್ ಕೋರ್ಟ್ ತಿರಸ್ಕರಿಸಿತ್ತು. ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ನಂತರ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿಕೊಡಲಾಗಿತ್ತು. ಈಗ ಅದಕ್ಕೆ ಅವಕಾಶ ಸಿಕ್ಕಿದೆ. ಪಾಟಿ ಸವಾಲಿಗೆ ಅವಕಾಶವನ್ನ ಕೊಡಲಾಗಿದೆ. ಜೊತೆಗೆ 17 ಆರೋಪಿಗಳಿಗೆ ನೋಟಿಸ್ ಅನ್ನ ನೀಡಿದೆ ರಾಜ್ಯ ಹೈಕೋರ್ಟ್.